ನಮಸ್ಕಾರ. 24/9/2024 ಮಂಗಳವಾರ, ಕೃಷ್ಣ ಪಕ್ಷ, ಸಪ್ತಮಿ ಅನ್ನುವ ತಿಥಿ ಇದೆ. ಮಧ್ಯಾಹ್ನ 12:39 ಇವತ್ತಿನ ನಕ್ಷತ್ರ ಮೃಗಶೀರ್ಷ. ಇದು ರಾತ್ರಿ 9:53:57 ಇದೆ. ಆನಂತರ ಬರೋದು ಆರುದ್ರ ನಕ್ಷತ್ರ. ರಾತ್ರಿ 9:54 ಮೇಲೆ ದಿನ ಪೂರ್ತಿ ಇರುತ್ತೆ ಆರುದ್ರ ನಕ್ಷತ್ರ. ಮೃಗಶೀರ್ಷ ನಕ್ಷತ್ರ ಇರುವವರೆಗೂ ಇವತ್ತು ಪರವಾಗಿಲ್ಲ. ಆದರೂ ಆರುದ್ರ ಹುಟ್ಟಿದ ಮೇಲೆ ಮರಣವೂ ಕಾರ್ಯನಾಶವೂ ಇದೆ, ಎಚ್ಚರವಾಗಿರಿ. ಅರೆ, ಇದು ರಾತ್ರಿ 9:54 ಮೇಲೆ. ಪ್ರತಿಯೊಬ್ಬರಿಗೂ ಅದು ದೋಷ. ಆದರೂ ಆರುದ್ರ ನಕ್ಷತ್ರದವರಿಗೆ ಅಧಿಕವಾದ ದೋಷ ಉಂಟು. ಇವತ್ತು ಸೂರ್ಯೋದಯ 6:09, ಸೂರ್ಯ ಅಸ್ತಮನ ಸಂಜೆ 6:14. ನಾವು ಫಸ್ಟ್ ಹೇಳಿದಂತೆ ಸಪ್ತಮಿ ಆದ ನಂತರ ಅಂದರೆ 12:38 ಮಧ್ಯಾಹ್ನದ ಮೇಲೆ ಅಷ್ಟಮಿ ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ದೋಷವೇ ಇವತ್ತು. ಅಂದರೆ 12:18 ಮೇಲೆ, ಸರಿಯಾಗಿ ಹೇಳಬೇಕು ಅಂದರೆ 12:39. ಆದರೂ 12:18 ಮಾತ್ರ ಸಪ್ತಮಿ ಶುಭವಾಗಿದೆ. ಆದ್ದರಿಂದಾಗಿ ಏನೇ ಆದರೂ ಮಧ್ಯಾಹ್ನ 12:39, 12:40 ಶುಭವಾಗಿದೆ. ಆಮೇಲೆ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಅರೆ, ಒಳ್ಳೆ ಟೈಮಲ್ಲಿ ಮಾಡಿರೋದನ್ನು ಕಂಟಿನ್ಯೂ ಮಾಡಬಹುದು. ಇವತ್ತು 9:55 AM ವೃಷಭ ರಾಶಿ, ಆಮೇಲೆ ಮಿಥುನ ರಾಶಿ. ಬೆಳಿಗ್ಗೆ 6:09 9:55 ಮೃಗಶೀರ್ಷ ನಕ್ಷತ್ರ, 2ನೇ ಪಾದ ವೃಷಭ ರಾಶಿ, ಮಹಾನಕ್ಷತ್ರ. 9:55 ಮಧ್ಯಾಹ್ನ 3:53 ಮೃಗಶೀರ್ಷ ನಕ್ಷತ್ರ, 3ನೇ ಪಾದ ಮಿಥುನ ರಾಶಿ. ಆನಂತರ ರಾತ್ರಿ 9:54 ಮೃಗಶೀರ್ಷ ನಕ್ಷತ್ರ, 4ನೇ ಪಾದ ಮಿಥುನ ರಾಶಿ. ಇಷ್ಟಕ್ಕೆ ಮೃಗಶೀರ್ಷ ನಕ್ಷತ್ರವೇ ಮುಗಿತದೆ. ರಾತ್ರಿ 9:54 ಲೇಟ್ ನೈಟ್ ಅಂದರೆ ರಾತ್ರಿ 3:57 ಆರುದ್ರ ನಕ್ಷತ್ರದ 1ನೇ ಪಾದ. ಸಮಯ ಶುಭವಾಗಿಲ್ಲ. ಆನಂತರ ಅಂದರೆ 3:57 ಮೇಲೆ ಆರುದ್ರ ನಕ್ಷತ್ರ, 2ನೇ ಪಾದ ಮಿಥುನ ರಾಶಿ. ಇದೂ ಶುಭವಾಗಿಲ್ಲ. ಇವತ್ತಿನ ದಿನದಲ್ಲಿ 100% ಕೆಟ್ಟ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. ಆಮೇಲೆ 100% ಶುಭವಾಗಿರುವಂಥ ಸಮಯ ನೋಡೋಣ. ನಾವು ಎಂದಿನಂತೆ ಹೇಳ್ತೀವಿ, 100% ಕೆಟ್ಟ ಟೈಮಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ. 100% ಒಳ್ಳೆಯ ಟೈಮಲ್ಲಿ ಕೆಲವು ಸಮಯಗಳಲ್ಲಿ ದಿನ ಜನರಲ್ ಆಗಿ ಚೆನ್ನಾಗಿಲ್ಲ ಅಂತಂದರೂ ಅವಸರ ಕಾರ್ಯಗಳಿಗೆ ಮಾಡ್ಬೋದು. ಅದನ್ನು 100 ಟೈಮ್ ಕೆಟ್ಟೋದಾಗಿರುವಂಥ ಸಮಯದಲ್ಲಿ ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಸೆಂಟ್ರಲ್ಲಿ ನಿಲ್ಲಿಸಬೇಕಾಗಿಲ್ಲ. ಆದರೆ 100% ಕೆಟ್ಟ ಟೈಮಲ್ಲಿ ನೂತನ ಕಾರ್ಯಗಳು ಯಾವುದನ್ನು ಪ್ರಾರಂಭ ಮಾಡಬಾರದು, ಇದು ಗಮನ. ಮತ್ತೆ ಇವತ್ತಿನ ವಿಷಯಕ್ಕೆ ಮತ್ತೆ ತಿರುಗ ಬರೋಣ. ನಾವು ಹೇಳಿದಂತೆ 100% ಕೆಟ್ಟ ಟೈಮ್ಗೆ ಫಸ್ಟ್ ಬಂದುಬಿಡೋಣ. ಬೆಳಿಗ್ಗೆ 6:09 9:55 ತುಲಾ ರಾಶಿಯವರೆಗೆ ಚಂದ್ರಾಷ್ಟಮ. ತುಲಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಒಟ್ಟು 4 ಪಾದಗಳು, ವಿಶಾಖ ನಕ್ಷತ್ರ 1, 2, 3 ಪಾದಗಳು. ಆನಂತರ ಅಂತಂದರೆ 9:55 ಮೇಲೆ ವೃಶ್ಚಿಕ ರಾಶಿಯವರೆಗೆ ದೋಷವಿದೆ. ಇದು ಆಯಾ ರಾಶಿಗಳಿಗೆ ಮಾತ್ರ. ಈಗ ಜನರಲ್ ಆಗಿ ಪ್ರತಿಯೊಬ್ಬರಿಗೂ 100% ದೋಷವನ್ನು ನೋಡ್ಬಿಡೋಣ. 7:42 ಅಂದರೆ ಸೂರ್ಯೋದಯ 6:09 7:42 ಇರೋದರಲ್ಲಿ ಶುಭ ಸಮಯ. ಆದರೆ 7:44 ಮೇಲೆ 9:50 ಮೃತ್ಯು. 10:43 ಮೇಲೆ 3:11 ಮಧ್ಯಾಹ್ನದವರೆಗೂ ಶುಭ ಸಮಯ. ಇದರಲ್ಲಿ 8:34 9:22 ದುರ್ಮುಹೂರ್ತ.
9:10ರಿಂದ 10:41ವರೆಗೂ ಯಮಕಂಡ ಕಾಲವಿದೆ. ಮಧ್ಯಾಹ್ನ 3:13ರಿಂದ ಸಂಜೆ 4:43ವರೆಗೂ ರಾಹು ಕಾಲ. ರಾತ್ರಿ 9:13ರಿಂದ 10:42ವರೆಗೂ ವಿಷಕಾಲ. ನಾವು ಹೇಳಿದಂತೆ 6:09ರಿಂದ 7:42ವರೆಗೂ ಇರೋದರಲ್ಲಿ ಶುಭ ಸಮಯ. 10:43ರಿಂದ ಮಧ್ಯಾಹ್ನ 3:11ವರೆಗೂ ಶುಭ ಸಮಯ. ಸಂಜೆ 4:45ರಿಂದ ರಾತ್ರಿ 9:11ವರೆಗೂ ಶುಭ ಸಮಯ. ಲಾಸ್ಟಲ್ಲಿ ರಾತ್ರಿ 10:44ರಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಇದೆಲ್ಲ ಶುಭ ಸಮಯದ ಲೆಕ್ಕದಲ್ಲಿ ಬರುತ್ತೆ, ಗಮನ ಕೊಡಬೇಕು. ಈಗ ನಾವು ನೆಕ್ಸ್ಟ್ ನೋಡುವಂಥ ವಿಷಯಗಳನ್ನ ನೋಡೋಣ. ಇವತ್ತಿನ ದಿನದಲ್ಲಿ ನಾನು ಹೇಳಿದೆ ಫಸ್ಟೇ, ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಅಂತ. ಯಾಕೆಂತಂದರೆ ಮೃಗಶೀರ್ಷ ನಕ್ಷತ್ರ ಇರುವವರೆಗೂ, ಅದರಲ್ಲೂ ನಾವು ಹೇಳಿದಂತೆ ಮೃಗಶೀರ್ಷ ನಕ್ಷತ್ರ ರಾತ್ರಿವರೆಗೂ ಇರುತ್ತದೆ. ಆದರೂ ಸಪ್ತಮಿ ಅನ್ನುವ ತಿಥಿಯನ್ನು ಕೂಡ ನೋಡಬೇಕಾಗ್ತದೆ. ಅದು 12:39ವರೆಗೂ ಮಾತ್ರನೇ ಸಪ್ತಮಿ ಇರೋದು. 12:45 ಅಂತ ಇಟ್ಕೋಬೋದು, ಆದರೂ 12:39 ಅಂತ ಕರೆಕ್ಟಾಗಿ ಇಟ್ಕೋಬೇಕಾಗ್ತದೆ. ಅಷ್ಟಕ್ಕೆ ಮೇಲೆ ಯಾವುದನ್ನು ಸ್ಟಾರ್ಟ್ ಮಾಡೋದು ಒಳ್ಳೆಯದಲ್ಲ. ಆದರೆ ಪೂಜಾ ಕಾರ್ಯಗಳಿಗೂ ತೊಂದರೆ ಇಲ್ಲ. ಈಗ ನಾವು ನೋಡುವಂಥ ವಿಷಯಗಳಲ್ಲಿ ಶುಭ ಕಾರ್ಯಗಳು ಕೆಲವು ನಕ್ಷತ್ರಗಳಿಗೆ ಶುಭವಾಗಿರುತ್ತದೆ, ಕೆಲವು ನಕ್ಷತ್ರಗಳಿಗೆ ಅಶುಭವಾಗಿರುತ್ತದೆ. ಇದನ್ನು ತಾರಾ ಮತ್ತು ಚಂದ್ರಬಳಗಳು ಅಂತಂತೀವಿ. ಅದರಿಂದಾಗಿ ಇವತ್ತಿನ ದಿನ ಪ್ರಕಾರ ಆ ವಿಷಯಗಳಿಗೆ ಹೋಗೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಸುಮಾರು 9:55ವರೆಗೂ ಶುಭವಾಗಿಲ್ಲ, ತುಂಬ ತೊಂದರೆ ಇದೆ. 9:55ನ ಮೇಲೆ ಸ್ವಲ್ಪ 9:54ವರೆಗೂ ಒಂದು 40% ಪರವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಶುಭವಾಗಿದೆ, ಆದರೂ ಹಣಕಾಸಿನ ವ್ಯವಹಾರ ಬೇಡ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗೆ ದಿನ ಶುಭವಾಗಿಲ್ಲ, ವೇಸ್ಟ್ ಖರ್ಚುಗಳು ಮಾಡುವಂತೆ ಆಗುತ್ತದೆ, ಎಚ್ಚರವಾಗಿರಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಏಟು ಗಾಯಗಳಾಗುತ್ತದೆ, ಆದರೂ ಚೇತರಿಸ್ಕೊಳ್ತೀರಾ 9:55ವರೆಗೂ. ಆಮೇಲೆ ಇನ್ನೂ ಸ್ವಲ್ಪ ಗಮನ ಕೊಡಬೇಕಾಗಿರುವ ಸಮಯವಿದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಸಂಪತ್ತು ಉಂಟು, ಹೆಚ್ಚಿನ ವರಮಾನ, ಶರೀರ ಸುಖ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಯಾಕಂದರೆ ಜನ್ಮತಾರೆಯಲ್ಲಿ ಕೆಲವು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡ್ಬೋದು, ಆದರೂ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ, ಧನವ್ಯಯ ಎಲ್ಲವೂ ಉಂಟು. ಇವತ್ತು ಚಿಕ್ಕ ಚಿಕ್ಕ ಪ್ರಾಣಿಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ ಆಹಾರ ಹಾಕಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ 9:55ವರೆಗೂ ಶುಭವಾಗಿದೆ, ಆಮೇಲೇನು ಕೂಡ ಸ್ವಲ್ಪ ಪರವಾಗಿಲ್ಲ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯ, ಆದರೂ ನೀವು ನಡ್ಕೊಳ್ಳೋದರ ಮೇಲೆ ನಿಮ್ಮ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ. ಯಾಕೆಂತಂದರೆ ಮಿತ್ರತಾರೆ ಅಂತ ಬರುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರತಾರೆಯು ಇಷ್ಟಾರ್ಥ ಸಿದ್ಧಿಯು 9:55ವರೆಗೂ ಚೆನ್ನಾಗಿದೆ, ಆಮೇಲೆ ಪರವಾಗಿಲ್ಲ ಅಂತ ಹೇಳಿದ್ರು. ಸಪ್ತಮಿ ಮುಗಿದ ನಂತರ ಅಂದರೆ 7ನೇ ತಿಥಿ ಆದ ಮೇಲೆ ಅಷ್ಟಮಿ ಬರುತ್ತದೆ, ನೋಡ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಮಯ ಉತ್ತಮವಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ನಡೆಯುತ್ತದೆ. ಮಕಾ ನಕ್ಷತ್ರ ಸಿಂಹರಾಶಿ, ಖಂಡಿತ ಶುಭಕರವಾಗಿಲ್ಲ ಇವತ್ತು, ಸ್ವಲ್ಪ ಕೇರ್ ತಗೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ, ಇದರಲ್ಲಿ ಉತ್ತರ ನಕ್ಷತ್ರ 1ನೇ ಪಾದ ಮಾತ್ರ ಸಿಂಹರಾಶಿಯಲ್ಲಿರುತ್ತದೆ. ಹಂಗಾಗಿ ಸಿಂಹರಾಶಿಯವರಿಗೆ ಅಂದರೆ 9:55ವರೆಗೂ ಏಟು ಗಾಯಗಳೆಲ್ಲ ಇವತ್ತು ದಿನಪೂರ್ತಿ ಇದೆ, ಆದರೂ ಎಚ್ಚರ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳು, ಇದು ಶುಭಕರವಾಗಿ ಹೇಳ್ಕೊಳ್ಳುವಂತೆ ಅಲ್ಲ. ಮನೆಯಲ್ಲಿ ಕೆಲಸ ಮಾಡುವವರು ಕೂಡ ಗಾಯಗಳಾಗದೆ ನೋಡ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು ಉಂಟು, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು, ಆದರೂ ಪರವಾಗಿಲ್ಲ ಅಂತ ಹೇಳ್ಬೋದು ಇವತ್ತು ಮಧ್ಯಾಹ್ನದವರೆಗೂ.
ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ. ಕಾರ್ಯಗಳಲ್ಲಿ ಅಡೆತಡೆ ಎಲ್ಲ ಇದೆ. ಎಚ್ಚರದಿಂದ ಹೆಜ್ಜೆ ಇಡಿ. ಚಿತ್ತಾ ನಕ್ಷತ್ರ ತುಲಾರಾಶಿ, ರೋಗ ಭಯವೆಲ್ಲ ಉಂಟು. ಆಲ್ರೆಡಿ ಆರೋಗ್ಯದಲ್ಲಿ ಕ್ಷೀಣಿಸಿರುವ, ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರ ತಾರೆಯಾಗಿ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರತಾರೆ. ಆದ್ದರಿಂದ ಶುಭವಾಗಿದೆ ಈ ದಿನ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅಭಿವೃದ್ಧಿ ಲಾಭ ಇಂಥದ್ದೆಲ್ಲ ಬಂದು ಸೇರುವ ದಿನವಿದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಇವತ್ತು ಸ್ವಲ್ಪ ತಡ್ಕೊಳ್ಳೋದೇ ಉತ್ತಮ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ ಸುಖ ಸಂತೋಷವು ಎಲ್ಲವೂ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಹೇಳಿಕೊಳ್ಳುವಂತೆ ಇಲ್ಲ. ಆತರ ಪಡಬೇಡಿ, ನಿಧಾನವಾಗಿ ಕಾರ್ಯಗಳನ್ನು ಮಾಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯವು ಶತ್ರು ನಾಶವೂ ಉಂಟು. ಆದ್ದರಿಂದ ಇದು ಶುಭವೇ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ. ಸ್ವಲ್ಪ ಗಾಡಿಗಳಲ್ಲಿ ಹುಷಾರಾಗಿರಿ. ಹುಡುಗರು ಸಾಹಸ ಮಾಡೋದು ಬೇಡ. ಇದರಲ್ಲೂ ಕೂಡ ಶತ್ರು ಕಾಟಗಳೇನೂ ಇಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಏಟು ಗಾಯಗಳು, ಸ್ವಲ್ಪ ಕಾರ್ಯವಿಘ್ನ ಇದೆಲ್ಲ ಉಂಟು. ಆದ್ದರಿಂದ ದಿನ ಉಚಿತವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್, ಕಾರ್ಯವಿಘ್ನ ಇದೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ. ಕಾರ್ಯವಿಘ್ನಗಳೆಲ್ಲ ಕೂಡಿದೆ. ತಲೆ ಕೆಡಿಸ್ಕೋಬೇಡಿ. ಇವತ್ತು ಇನ್ನೊಂದು ದಿನ ನಾವು ಮಾಡುವಂಥದ್ದನ್ನು ಮಾಡೋಣ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ರೋಗ ಭಯ ಉಂಟು ಮತ್ತು ಜನ್ಮ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಊಟದಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ. ರೋಗ ಭಯವೆಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ಮಿತ್ರಧಾರೆ. ಸ್ವಲ್ಪ ದ್ರವ್ಯ ಲಾಭವೂ ಉಂಟು. ಆದ್ದರಿಂದ ಶುಭ ದಿನವಿದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ತಗೋಬೇಡಿ. ಮೇನ್ ಟೆನ್ಷನ್ ಅದರಲ್ಲೂ 9:55 ಮೇಲೆ, ಅಂದರೆ ಹೆಚ್ಚು ಕಮ್ಮಿ 10 ಗಂಟೆ ಮೇಲೆ ಅಷ್ಟೊಂದು ಶುಭವಾಗಿ ಕಾಣಿಸಲಿಲ್ಲ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲವಿದೆ, ಲಾಭವಿದೆ. ಈ ದಿನ ಶುಭವಾಗಿದೆ. ನಿಮಗೆ ತಕ್ಕಂತೆ ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.